ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್. ಇಲ್ಲಿ ಬಾಳೆಹಣ್ಣು ಕೆಟ್ಟಿದ್ದಾವೆ ನೋಡ್ರಿ. ಇಲ್ಲಿ ಇನ್ನೂ ಎಷ್ಟಂದ್ರೆ 1 2 3 4 5 6 ಒಂದು ಅರ್ಧ ಡಜನ್ ಇರ್ಬೋದು ಬಾಳೆಹಣ್ಣು. ಅವು ಕೂಡ ಕೆಟ್ಟಿದ್ದಾವೆ. ಅಂದ್ರೆ ಒಂಥರ ಕೊಳ್ತಂಗಾಗಿದ್ದಾವೆ, ಫುಲ್ ಹಣ್ಣಾಗಿಬಿಟ್ಟಾವ. ಅದಕ್ಕೆ ಯಾಕೆ ಹಿಂಗದು ಇನ್ನೇನು ಮಾಡೋದು ಅಂತೇಳಿ ಜ್ಯೂಸ್ ಮಾಡ್ಬೇಕಂತ ಅಂದ್ಕೊಂಡೇವಿ. ನಮ್ಮ ಚಿನ್ನು ಇಲ್ಲೆಲ್ಲ ಸುಲಿಕತ್ತ ನೋಡ್ರಿ. ನಮ್ಮ ಸುಂದ್ರಿ ನೋಡಿದ್ರೆ ಅವ್ರ ಪಪ್ಪನ ಹಿಂದಿಯಿಂದ ಓಡಾಕತ್ತಾಳ. ಪಾಪ ಪಾಪ ಮ್ಯಾ ಹ್ಞೂ ಹ್ಞೂ ಅಂಥೇಳಿ. ಅವ್ರ ಪಪ್ಪ ನೋಡಿದ್ರೆ ಓಡ್ ಹೋಗಿಬಿಟ್ರು. ಈಗ ಏನು ಮಾಡೋದು, ಏನು ಮಾಡೋಕ್ಕಾಗಿಲ್ಲ. ನಾವಂತೂ ಜ್ಯೂಸ್ ಮಾಡ್ಕೋತೇವಿ. ಚಲೋ ಇಲ್ಲ. ಹಾಂ, ಆಯ್ತು ಅಷ್ಟು. ಹೊಸ ವರ್ಷಕ್ಕೆ ಮೊಡ್ಕಾದು ಏನೂ ಇಟ್ಕೊಳ್ಳೋದು ಬೇಡ, ಕಸ ಕಡ್ಡಿ ಅದು ಅಂತೇಳಿ ಎಲ್ಲನೂ ತಗೊಂಡು ಬಂದು ಇಲ್ಲಿ ಕೊಡಾಕತ್ತಿದ್ದೆ ನಾನು. ಮೊಡ್ಕಾದವ್ರು ಬಂದಿದ್ದರು. ಸೊ ಒಂದೆರಡು ಡಾಕ್ಯುಮೆಂಟ್ಸ್ ಇದ್ದು, ಅದಕ್ಕೆ ಚೆಕ್ ಮಾಡತ್ತೀನಿ ನಮ್ಮ ಹಸ್ಬೆಂಡವರು. ಇವನ್ನೆಲ್ಲ ಇದಕ್ಕೆ ಕೊಡಾಕತ್ತೀನಿ ಅಂಥೇಳಿ. ಸೊ ಅದೆಲ್ಲ ಕೊಟ್ಟಿವಿ ನೋಡ್ರಿ. ಕೊಡ್ಲಿ ಅಂದರೆ ನಮಗೆ ಈಗ ಒಂದು ಫಾಟ್ ಕೊಟ್ಟರು ಅವರು. ಮತ್ತೇನೂ ಸಿಗಲಿಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಆರಾಮಾಗಿ ಮನೇಲಿ ಇರ್ತೀವಿ ನೋಡ್ರಿ. ಸೊ ನಾನ್ ವೆಜ್ ಮಾಡಿದ್ದೇನೆ. ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಸೂಪ್ ಬೇಕಾಗಿತ್ತು. ಸೊ ಸೂಪ್ ಕೂಡ ಮಾಡಿದ್ದೆ. ಇದು ದೋಸೆ ಹಿಟ್ಟು ನೋಡ್ರಿ, ಎಲ್ಲರೂ ಬಿಟ್ಕೊಳ್ಳೋಣ. ಏನಂದ್ರೆ ರೈಸ್ ಕೂಡ ರೆಡಿ ಆಗೈತಿ. ನೋಡ್ಬೋದು ಇಲ್ಲಿ ರೈಸ್ ಎಲ್ಲ ರೆಡಿ ಆಗೈತಿ. ಏನಂದ್ರೆ ಯಾವಾಗಲೂ ನಾನು ನಾನ್ ವೆಜ್ ತಂದಾಗ ರೊಟ್ಟಿ ಇಲ್ಲಾಂದರೆ ಚಪಾತಿ ಮಾಡಿರ್ತೇನೆ. ಸೊ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ದೋಸೆ ಮಾಡಾಕತ್ತೇನೆ. ದೋಸೆ ನಾನ್ ವೆಜ್ ಜೊತೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ, ಸೂಪರ್ ಆಗಿರ್ತೈತಿ ನೋಡ್ರಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನಮ್ಮ ಚಿನ್ನೋಗ ಸೆಟ್ ದೋಸೆ ಮಾಡಿದೆ ನೋಡ್ರಿ. ಅವಂಗೆ ದೊಡ್ಡ ದೋಸೆ ಸೇರಂಗಿಲ್ಲ. ಸೊ ಅದಕ್ಕೆ ಅವ್ನಿಗೆ 1-2 ಸೆಟ್ ದೋಸೆ ಮಾಡಿ ಕೊಟ್ಟಿದ್ದೇನೆ. ನಮ್ಮ ಹಸ್ಬೆಂಡ್ ಅವ್ರಿಗೂ ಕೂಡ ಇವಾಗ ನಾಷ್ಟ ಕೊಟ್ಟಿದ್ದೇನೆ. ಅವರ ಟಿ ವಿ ನೋಡಕತ್ತಾರೆ, ಬಿಗ್ ಬಾಸ್. ಹೆಂಗಾಗೈತಿ? ರಾಂಗ್. ಇಷ್ಟ ಆಯ್ತು. ದೋಸೆ ಜೊತೆ ಕಾಂಬಿನೇಷನ್ ಮಸ್ತ್ ಐತ್ಲಾ? ನಡ್ಕೊಂಡು ಹೊಂಟೆ ನೋಡ್ರಿ. ಎಲ್ಲಿ ಹೊಂಟೇನಂತ ತೋರಿಸ್ತೇನೆ ನಿಮಗೆ. ಗಾಡಿ ಮ್ಯಾಗ ಹೋಗ್ಬೇಕಾದ್ರೆ ಜೋರು ಗಾಳಿ ಬಂತು ನೋಡ್ರಿ. ನಮ್ಮ ಚಿನ್ನು ಮೊದಲು ಮುಂದೆ ನಿಂತಿರ್ತಾನೆ. ಸೊ ಅವ್ನ ತಲೆ ಮ್ಯಾಗಿನ ಕ್ಯಾಪ್ ಹಾರಿ ಬಿದ್ದಿತ್ತು, ಅದಕ್ಕೆ ತೊಗೊಳಕ್ಕೆ ಬಂದಿದ್ನಿ. ನಮ್ಮ ಚಿನ್ನೋಗೆ ಸ್ಕೂಲ್ ಹಾಲಿಡೇ ಕೊಟ್ಟಾರ ನೋಡ್ರಿ. ಬಟ್ ಹೊರಗಡೆ ಎಲ್ಲೂ ಟ್ರಿಪ್ ಹೋಗೋಕನ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ ಅವರು ಮತ್ತು ನಾನು ನಮ್ಮ ಚಿನ್ನೂನ ನಮ್ಮ ಮನೆ ಹತ್ತಿರ ಇರುವಂಥ ಪಾರ್ಕಿಗೆ ಕರ್ಕೊಂಡು ಬಂದೇವಿ, ಸ್ವಲ್ಪ ಆಟ ಆಡಲಿ ಅಂತ ಹೇಳಿ. ನೋಡ್ಬೋದಾ ಎಷ್ಟು ಚೆನ್ನಾಗೈತಿ. ಜನ ಕೂಡ ಹಂಗೆ ಬರಾಕತ್ತಾರ. ನೋಡ್ತಾ ಇರಿ, ಮಸ್ತ್ ಐತಿ ಇದು ಪಾರ್ಕ್. ಬೆದ್ದು ಮುಖ ಹೊಡ್ಕೊಂಡ್ರಿ, ಮುಂದೆ ನೋಡ್ಕೊಂಡು ನಡ್ರಿ. ಈ ಒಂದು ಪಾರ್ಕ್ ಒಳಗೆ ಸಂಡೇ ಅಂತೂ ಫುಲ್ ರಶ್ ಇರ್ತೈತೆ ನೋಡ್ರಿ. ನೋಡಿರ್ಬೋದು ಎಷ್ಟೊಂದು ಜನ ಬಂದಾರ. ಹುಡುಗರೆಲ್ಲ ಆಟ ಆಡಕತ್ತಾವ. ನೋಡ್ಬೋದು ಎಲ್ಲ ಪೇರೆಂಟ್ಸನ್ನು ಕರ್ಕೊಂಡು ಬಂದಾರ. ಸೊ ನಮ್ಮ ಚಿನ್ನನ್ನು ಕರ್ಕೊಂಡು ಬಂದು ಆಟ ಆಡ್ಸತ್ತೇವಿ ಇಲ್ಲಿ. ಇದಕ್ಕೆ ಏನಂತಾರಂತ ಗೊತ್ತಿಲ್ಲ, ಬಟ್ ಇದ್ರ ಮ್ಯಾಗ ಕುಂಡಿಸಿ ಆಟ ಆಡ್ಸತ್ತೇವಿ. ಅವನಿಗಂತೂ ಫುಲ್ ತಲೆ ಇದಾಗತ್ತಂತ, ಚಕ್ಕರ್ ಬರತ್ತಿತ್ತು. ನನಗೆ ಒಂಥರ ತಲೆ ತಿರ್ಗಾತಿ, ತಿಳಿಸು ನಂಗೆ ಬೇಡ ಇದೆ ಅಂತ ಅನ್ನತ್ತ ನೋಡ್ರಿ. ಫುಲ್ ಆಟ ಆಡ್ತಿರ್ತಾನೆ. ಇವತ್ತೇನಾಗಿತ್ತು ಗೊತ್ತಿಲ್ಲ, ಬಟ್ ತಲೆ ಇದಾಗತ್ತಿತ್ತು ನನಗೆ, ಇಳಿಸನತ್ತಾನ. ಅದು ಮತ್ತು ಸ್ಲೋ ಆಡ್ಸಕತ್ತೀವಿ ನಾವು, ಆದ್ರೂ ಒಂಥರ ಮಾಡಕತ್ತಿದ್ದ. ಸೊ ಅದಾದಮೇಲೆ ಇಲ್ಲಿ ದಡಮ್ ದುಡುಕಿ ಆಡಿಸ್ಬೇಕಂಥೇಳಿ ಕರ್ಕೊಂಡು ಬಂದ್ವಿ ನೋಡ್ರಿ. ಈ ದಡಮ್ ದುಡುಕಿ ಯಾರು ಆಟನ ಆಡೋದಿಲ್ಲ ನೋಡ್ರಿ ಹುಡುಗರ. ಈ ದಡಮ್ ದುಡುಕಿ ಒಂದು ಬಿಟ್ಟು ಉಳ್ಕಿದೆಲ್ಲ ಆಟ ಆಡ್ತಿರ್ತಾವ. ಅದಕ್ಕೆ ಅವ್ನಿಗೆ ಯಾರೂ ಇಲ್ಲ ಅಂದ್ಕೊಳ್ಳಿ ನಾನು ಒಂದು ಸ್ವಲ್ಪ ಆಟ ಆಡ್ಸಕತ್ತಿದ್ನಿ. ನನಗೂ ಆಟ ಆಡೋಕೆ ಇಷ್ಟ ಇದೆ, ಬಟ್ ನೋಡಿದ್ರೆ ಬಿಡೋದೇ ಇಲ್ಲ ವಾಚ್ಮನ್ರ ನಮ್ಮಂಥವ್ರಿಗೆ ಆಟ ಆಡೋಕ್ಕದು. ಸೊ ಇಲ್ಲಿ ಇವಾಗ ಜೋಕಾಲಿ ಆಡ್ಸಾತೀವಿ ನೋಡ್ರಿ. ಇದು ಯಾವುದೇ ಒಂದು ಆಟ ಆಡೋ ಇವಿದ್ರೂ ದೊಡ್ಡವ್ರಿಗೆ ಒಟ್ಟು ಅವಕಾಶನ ಇಲ್ಲ ನೋಡ್ರಿ. ಎಲ್ಲ ನೋಡ್ಕೊತಿರ್ತಾರಲ್ಲಿ.
ಸೊ ನಾವೇನಾದರೂ ಕೂತ್ರೆ ಮುಗ್ದೋಗುತ್ತೆ ಒದ್ರಾಕ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಇವಾಗ ಇಲ್ಲಿ ಬಂದು ಆಟ ಆಡಕತ್ತ ನಮ್ಮ ಚಿನ್ನು. ಇದಂತೂ ಅವ್ನಿಗೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಇದಕ್ಕೆ ಏನಂತಾರಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಂದು ಮೇಲ್ಗಡೆಯಿಂದ ಹತ್ಕೊಂಡು ಹೋಗಿ ಕೆಳಗೆ ಇಳಿತಾನೆ, ಆ ಕಡೆಯಿಂದ ಹತ್ಕೊಂಡು ಬಂದು ಈ ಕಡೆ ಇಳಿತಾನೆ. ಡೇರಿಂಗ್ ಐತೆ ಅವ್ನಿಗೆ ಈ ಒಂದು ಆಟ ಆಡೋಕ್ಕೆ. ಸೊ ಇದನ್ನು ಕೂಡ ಜಾಸ್ತಿ ಯಾವ ಹುಡುಗರು ಆಡೋಂಗಿಲ್ಲ. ಇದೊಂದು ಮತ್ತು ದಡಮ್ ದುಡ್ಕಿ ಯಾರೂ ಆಟ ಆಡೋಂಗಿಲ್ಲ ನೋಡ್ರಿ. ಜಾಸ್ತಿ ಜೋಕಾಲಿ ಮತ್ತು ಜಾರ್ಗುಂಡಿ ಆಟ ಆಡ್ತಾವೆ ಹುಡುಗರು. ಸೊ ಇವಾಗ ಅವ್ನು ಮುಗಿತ ಹೇಳಾಕತ್ತ ನೋಡ್ರಿ ಸ್ಲೋ ಆಗಿ. ಸೊ ಬನ್ನಿ ಫ್ರೆಂಡ್ಸ, ನೆಕ್ಸ್ಟ್ ಮತ್ತೆ ಏನೇನು ಆಟ ಆಡಿಸ್ತೀವಂದ್ರೆ ಇವಾಗ ಜಾರ್ಗುಂಡಿ ಆಟ ಆಡ್ಸೋಕೆ ಕರ್ಕೊಂಡು ಬಂದೇನೆ ಮಕ್ಕಳನ್ನ. ಈ ಥರ ಪಾರ್ಕಿಗೆ ಅದು ಕರ್ಕೊಂಡು ಬಂದಾಗ ಆ ಹುಡುಗರ ಜೊತೆನೂ ಕೂಡ ನಮಗೂ ಒಂಥರ ಖುಷಿ ಅನ್ನಿಸ್ತಿರ್ತೈತೆ ನೋಡ್ರಿ. ನಾವು ಆಟ ಆಡದೇ ಇದ್ದರೂ ಕೂಡ ಮಕ್ಕಳು ಆಟ ಆಡೋದನ್ನು ನೋಡಿದ್ರೆ ಒಂಥರ ನಮಗೂ ಆಟ ಆಡ್ತಾನೆ ಇದ್ದೇವೆ ನಾವು ಅಂತನೋ ಫೀಲ್ ಬರ್ತಿರ್ತೈತಿ. ಆವಾಗ ಈ ಥರ ಸಂಡೇ ಅದು ವೀಕೆಂಡ್ ಇದ್ದಾಗ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಎಂಜಾಯ್ ಮಾಡ್ತಾವೆ ಹುಡುಗರು. ಅವ್ರಿಗೂ ಕೂಡ ಮೈಂಡ್ ಸ್ವಲ್ಪ ಫ್ರೆಶ್ ಅನ್ನಿಸ್ತೈತಿ. ಆಮೇಲೆ ರೆಗ್ಯುಲರ್ ಆಗಿ ಸ್ಕೂಲ್ಗೆ ಹೋಗ್ತಾ ಇರ್ತಾವೆ, ಮನೆ ಹತ್ರ ಆಟ ಆಡ್ತಿರ್ತಾವೆ, ಅಭ್ಯಾಸ ಮಾಡ್ತಿರ್ತಾವೆ. ಬಟ್ ಈ ಕಡೆ ಈ ಥರ ಎಲ್ಲ ಕರ್ಕೊಂಡು ಬಂದ್ರೆ ಅವಕ್ಕೂ ಒಂಥರ ಖುಷಿ ನೋಡ್ರಿ. ಇವಾಗ ಬಂದೆ ನಾನು ಸೈಕ್ಲಿಂಗ್ ಮಾಡಕತ್ತೇನೆ. ಆ್ಯಕ್ಚುಲಿ ಫುಲ್ ಫ್ಯಾಟ್ ಇದ್ದವ್ರು ಮಾಡ್ತಾರೆ, ನಾನು ಒಂದು ಸ್ವಲ್ಪ ನೋಡೋಣ ಅಂಥೇಳಿ ಕುತ್ಕೊಂಡು ಇದು ಸೈಕ್ಲಿಂಗ್ ಮಾಡಕತ್ತೇನೆ. ನಮ್ಮ ಚಿನ್ನು ಬಂದು ನಡಕ್ಕೆ ಕಾಡ್ಸಾಕತ್ತಿದ್ದು ನನಗೆ. ಇವಾಗ ಸಂಜೆ ಕತ್ಲಾಗಕ್ಕೆ ಬಂದೈತೆ ನೋಡ್ರಿ. ಚಳಿಗಾಲ ನೋಡ್ರಿ, ಬೇಗನೆ ಕತ್ಲಾಗ್ಬಿಡ್ತದೆ. ಮುಂಚೆ ಎಲ್ಲ 7 o'clock ಕತ್ಲಾಗ್ತಿತ್ತು, ಇವಾಗ 6 ಆಯ್ತು ಅಂದ್ರೆ ಕತ್ಲಾಗಕ್ಕೆ ಶುರು ಆಗಿಬಿಡ್ತದೆ. ಸೊ ಈ ಕಡೆ ಬಂದ್ರೆ ಇಲ್ಲಿ ಏನೋ ಅಂತಾರೆ ಇದಕ್ಕೆ, 2 ಜನ ನಿಂತ್ಕೊಂಡು ಆಟ ಆಡೋದಿದೆ, ಎಕ್ಸಸೈಸ್ ಮಾಡೋದಿದೆ. ಸೊ ನಮ್ಮ ಚಿನ್ನೂ ನಿಂತಾನೆ. ನನಗಂತೂ ಭಯ ಆಗತ್ತೈತಿ ಬಿದ್ದಿದ್ದಾನಂತೇಳಿ. ಸೊ ಅವ ಆಟ ಆಡಕತ್ತಾನ ನೋಡ್ರಿ ಖುಷಿಲೇ. ನಮ್ಮ ಹಸ್ಬೆಂಡ್ ಅವ್ರನ್ನ ಕರ್ಕೊಂಡು ಇವಾಗ ನನಗೆ ಕರಿಲಿಕ್ಕತ್ತಿದ್ದ, ಬಾ ಮಮ್ಮ ನೀನು ಬಾ ಅಂಥೇಳಿ. ಅದಕ್ಕೆ ಬೇಡ ಅಂದರೂ ಕೇಳಲಿಲ್ಲ. ಅದಕ್ಕೆ ನಾನು ಅವನ ಜೊತೆ ಆಟ ಆಡಿದ್ರೆ ಆಯ್ತು ಅಂತೇಳಿ ಸ್ವಲ್ಪ ಆಟ ಆಡಕತ್ತೇನೆ. ಇದೊಂಥರ ಮಜಾ ಅನ್ನಿಸ್ತಿರ್ತೈತೆ ನೋಡ್ರಿ. ಹಂಗೆ ಒಂಥರ ಇದು ಜಿಮ್ ಒಳಗದು ಮಾಡ್ತಿರ್ತಾರಲ್ಲ ಅದೇ ಥರನೇ ಅನಿಸ್ತೈತಿ. ಇವೆಲ್ಲ ಜಿಮ್ ಐಟಮ್ಸನ, ಬಟ್ ಇದು ಔಟ್ಡೋರ್ ಜಿಮ್ ಅಂತಾರೆ ನೋಡ್ರಿ ಆ ಥರ. ಅವೆಲ್ಲ ಇಂಡೋರ್ ಜಿಮ್, ಇವ ಔಟ್ಡೋರ್ ಜಿಮ್. ನೋಡ್ಬೋದಾ ಲೈಟೆಲ್ಲ ಹತ್ತಿದಾವ. ಸೊ ಕತ್ಲಾಯ್ತು ನೋಡ್ರಿ. ಇವಾಗ ಏನಂದ್ರೆ 3 ಜನ ಕೂಡಿ ಆಟ ಆಡೋಣ ಅಂಥೇಳಿ ಮೊಬೈಲ್ ಒಂದು ಕಡೆ ಇಟ್ಟು ಆಟ ಆಡಕತ್ತೀವಿ. ನಮ್ಮ ಚಿನ್ನು ಕಾಣ್ಸಾಕತ್ತಿದ್ದಾನೆ, ನೀನು ಇಲ್ಲ ನೋಡ್ರಿ ಅಲ್ಲಿ ಸೆಂಟರ್ ಒಳಗದಾನೆ. ಒಂಥರ ಮಜಾ ಬರತೈತಿ, ಒಂಥರ ಕಾರ್ಟೂನ್ಗಳು ಮಾಡೋ ಥರ ಅನ್ಸತೈತಿ. 3 ಜನ ನಿಂತೆ ನೋಡ್ರಿ. ಯಾರು ಈ ಥರ ಆಡೋಂಗಿಲ್ಲ, ಬಟ್ ನಾವು ಆಟ ಆಡಕತ್ತೀವಿ, ಮಜಾ ಮಾಡಕತ್ತೀವಿ. ಇವಾಗ ಇಳಿ ಅನ್ನತ್ತಿದ್ದೀವಿ. ಚಿನ್ನೋಗ ಇಳಿವಲ್ಲಾಗಿದ್ದ, ಮತ್ತು ಹೆಂಗೋ ಹೇಳಿದ ಕೂಡಲೇ ಇಳಿದು ನೋಡ್ರಿ. ಮತ್ತು ಹತ್ತಾಕ ಸ್ಟಾರ್ಟ್ ಮಾಡಕತ್ತಾನ. ಬಟ್ ಏನೇನೋ ಕಾಡ್ಸಾಕತ್ತಿದ್ದ. ಇವಾಗ ಸ್ವಲ್ಪ ಬಂದ ಕೂತೆ ನೋಡ್ರಿ ಗಾರ್ಡನ್ದಾಗ. ನಮ್ಮ ಚಿನ್ನಗಂತೂ ಸಾಕ ಆಗೋತ. ನನಗೆ ಓಡಾಕತ್ತಾನ, ನೀನ ನಾನು ಓಡೋಣ ಬಾ ಅಂತೇಳಿ. ನನಗೆ ಇಂಟ್ರೆಸ್ಟ್ ಇಲ್ಲ. ಎಲ್ಲರೂ ಭಾಳ ಜನ ಅದಾರೆಲ್ಲ ನೋಡಿ ನಗ್ತಾರ. ಓಡಾಕ ಕರೆಕತ್ತಾನ ನೋಡ್ರಿ ರನ್ನಿಂಗ್. 1 2 3 ಸ್ಟಾರ್ಟ್. ಸಣ್ಣ ಹುಡುಗರ ಜೊತೆ ನಾವು ಸಣ್ಣ ಹುಡುಗರು ಆಗೋದಾಗೈತಿ. ಜನ ಅವ್ರ ಮಮ್ಮಿನ ಕರ್ಕೊಂಡು ಹೆಂಗೆ ರನ್ನಿಂಗ್ ಓಡಾತಾನ ನೋಡ್ರಿ, ನೋಡ್ಕೊತೀರಿ. ನನಗೆ ಚಪ್ಪಲ್ ಹಾಕೊಂಡಿಲ್ಲ, ಚಪ್ಪಲ್ ಇದಾಗತ್ತಾವ. ನಾ ಬರೋದಿಲ್ಲ ಅಂದ್ರೆ ಕೇಳವಲ್ಲಾಗಿದ್ದು ನೋಡ್ರಿ ಅವಾಗಲೇ. ಅದಕ್ಕೆ ಅರ್ಧದಿಂದ ಓಡಿ ಬಂದಿದ್ನಿ ನಾನು ಫಸ್ಟ್ ಅಂತೇಳಿ. ಎಲ್ಲ ಗೊತ್ತಾಯ್ತು ಅವಂಗೆ. ಗೊತ್ತಾಗಿ ಸುಳ್ಳು ಹೇಳಿದ್ದೀನಿ, ಮೋಸ ಮಾಡಿದ್ವಿ ಅನ್ನಕತ್ತ. ಮತ್ತೆ ಓಡಾಕಬೇಕು ನನ್ನ ಜೊತೆ ಅಂತಂದ. ಈ ಸಲ ಕರೆಕ್ಟಾಗಿ ಆಡ್ಬೇಕಂತ ಆಡಿದ್ನಿ. ಬನ್ನಿ ನೋಡ್ರಿ, ಫುಲ್ ಸುಸ್ತಾಗೈತಿ. ಈಗ ಮತ್ತೆ ಅವ್ರ ಪಪ್ಪನ ಜೊತೆ ಹೋಗ್ತಾನಂತ. ಓಡ್ರಿ ಪಾಟ್ನ. ಹಾಂ, ನನಗಂತೂ ತೇಕತ್ತೈತಿ. ಇವ್ರು ಓಡಾಕತ್ತಾರ. ಕತ್ಲಾಗೈತೆ ನೋಡ್ರಿ, ಅಷ್ಟೊಂದು ಕ್ಲಿಯರ್ ಗೊತ್ತಾಗೋದಿಲ್ಲ. ನನ್ನ ಅಲ್ಲ ಚಿಕ್ಕು, ನನ್ನಷ್ಟು ಜೋರು ಓಡಲಿಲ್ಲ ನೀ. ನಾನು ಯಾವಾಗಲೂ ದೊಡ್ಡವ್ರ ಜೊತೆ ಜಾಸ್ತಿ ಬೇಗ ಹೊಂದ್ಕೊಳ್ಳೋದಕ್ಕಿಂತ ಚಿಕ್ಕ ಮಕ್ಕಳ ಜೊತೆ ಬೇಗನೆ ಹೊಂದ್ಕೊಂಡು ಬಿಡ್ತೇನೆ. ನಂಗೆ ಚಿಕ್ಕ ಮಕ್ಕಳ ಜೊತೆ ಇರೋದಂದ್ರೆ ಭಾಳ ಇಷ್ಟ. ಸೊ ಆವಾಗ ಆಟ ಆಡ್ತಿರ್ತೇನೆ. ಇವಾಗ ಹೊರಗಡೆ ಬಂದೇನ ಬೇಡಪ್ಪ ಯಾರಾದರೂ ನೋಡಿ ನಗ್ತಾರೆ ಅಂದ್ರೆ ಕೇಳವಲ್ಲಾಗಿದ್ದೆ. ಸೊ 3 ಜನ ಓಡೋಣ ಅನ್ನಕತ್ತೆ, ಅದಕ್ಕೆ ಓಡಾಕತ್ತೀವಿ.
ನಾನೇ ವಿನಾಗತಾನೆ. ಹಾ ನಾ ಆಗಿದ್ದೇನ. ಆಮೇಲೆ ಈಗ ವಿನಲು. ಆಮೇಲೆ ಈಗ ಫೇಲ್ ಮಾಡ್ಕಸ್ ನಾ ವಿನೋದು ನೋಡ್ರಿ. ಒಂದು ಸ್ವಲ್ಪ ರಾಗ ಮಿಸ್ ಆಗೈತೆ ಗೊತ್ತೈತಿ ಚಿನ್ನು. ಇಲ್ಲಂದ್ರೆ ಈಗೂ ನಾನು ವಿನ್ ಆಗ್ತೀನಿ. ಆ್ಯಕ್ಚುಲಿ ಚಪ್ಪಲ್ ಕಲ್ತು ಹುಡುಗ ಭಾಳ ಚಂದ. ಹೌದಾ? ಇವತ್ತಿನ ವಿಡಿಯೋ ಚಂದ ಆಗಿತ್ತಂದ್ರೆ ಬಾಯ್ ಬಾಯ್. ನೀವು ಒಂದು ವಿನ್ ಆಗಿಲ್ಲ, ಎಲ್ಲ ನಾನು ವಿನ್ ಆಗಿದ್ದೀನಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳೋರಿಗೆ. ಸಬ್ಸ್ಕ್ರೈಬ್, ಕಮೆಂಟ್, ಶೇರ್, ಬೆಲ್ ಸೆಕ್ಷನ್. ಹಾಂ ಇಲ್ಲೇ ರೋಡ್ನಾಗ ನಮ್ಮ ಚಿನ್ನು ಹೆಂಗೆ ಮಾಡತ್ತ. ಏನಂತಾರೆ ಇದಕ್ಕೆ ಚಿಕ್ಕು ಏನಂತಾರೆ ಇದಕ್ಕೆ? ಫ್ಲಪ್ಸ ಪುಷಪ್ಪ. ಒಂದು ಕೈ ಬಿಡು, ಎರಡು ಕೈ ಮಾಡಿ ಸಾಕು ಬಾ ಏನು ಚಿನ್ನು, ಭಾಳ ಆತು. ಓರ ಮನೆ ಒಳಗೆ ಮಾಡುವಂತೆ. ಇವಾಗ ಭಾಳ ಟೈಮ್ ಆಗಿಲ್ಲ ನೋಡ್ರಿ, ಬರೀ 6:30 ಆಗೈತಿ. ಆದ್ರೆ ಎಷ್ಟು ಕತ್ಲಾಗೈತಿ. ಅದಕ್ಕೆ ನಾವು ಹೊಂಟೇವಿ, ಸ್ವಲ್ಪ ಹೊರ ಹೋಗೋದೈತಿ. ಬನ್ನಿ ಫ್ರೆಂಡ್ಸ್, ನಮ್ಮ ಜೊತೆ ನೀವು ಕೂಡ ಜಾಯ್ನ್ ಆಗ್ರಿ. ನಾವು ಇವಾಗ ಚೆನ್ನಮ್ಮ ಸರ್ಕಲ್ ಹತ್ರ ಅದೀವಿ ನೋಡ್ರಿ. ಆ ಕಡೆ ರೋಡ್ ಒಳಗೆ ನೋಡ್ಬೋದು ಏನು ಗಾಡಿ ಇಲ್ಲ. ಈ ಕಡೆ ಎಲ್ಲ ಬರಾಕತ್ತಾವ. ಇವಾಗ ನಮ್ಮ ಸಿಗ್ನಲ್ ಒಳಗೆ ಇತ್ತು ನೋಡ್ರಿ. ಸಿಗ್ನಲ್ ಓಪನ್ ಆಯ್ತು. ನಮ್ಮ ಚಿನ್ನೂನ ಅವ್ರ ಅಮ್ಮನ ಕಡೆ ಬಿಟ್ಟು ಬಂದೇವಿ. ಏನಾದ್ರೆ ಸ್ವಲ್ಪ ಮಾರ್ಕೆಟಿಂಗ್ ಹೋಗೋದಿತ್ತು ನೋಡ್ರಿ, ಅದಕ್ಕೆ ಬಂದಿದ್ವಿ. ನೋಡಿದ್ರೆ ನಾವು ಪಾರ್ಕ್ದಿಂದ ಡೈರೆಕ್ಟ್ ಇಲ್ಲೇ ಬಂದೇವಿ. ದುಡ್ಡ ತೊಗೊಂಡು ಬಂದಿರಲಿಲ್ಲ. ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಅವರ ATMಗೆ ಹೋಗಿದ್ದಾರೆ. ದುಡ್ಡು ತೊಗೊಂಡು ಬರ್ತೀನಪ್ಪ ಮತ್ತೆ ಬಂದೇವಿ, ಇಲ್ಲಾಂದ್ರೆ ಮತ್ತೆ ಮನೆಗೆ ಹೋಗೋದಾಗ್ತೈತಿ ಅಂತ ಹೇಳಿ ಹೋಗಿದ್ದಾರೆ. ಸೊ ಇದು ರೋಡು ಯಾವುದಂತಂದ್ರೆ ಮಾರುತಿ ಗಲ್ಲಿ ನೋಡ್ರಿ. ನಿಮ್ಗೆ ಗೊತ್ತಿರಬೇಕಾ ಮಾರುತಿ ಗಲ್ಲಿ ಎಲ್ಲೈತಿ ಮತ್ತು ಏನೆಲ್ಲ ಸ್ಪೆಷಲ್ ಇರ್ತೈತಿ ಅಂತ ಹೇಳಿ. ಸೊ ಇವಾಗ ನಮ್ಮ ಹಸ್ಬೆಂಡ್ ಅವರು ಬರತ್ತಾರ. ಬನ್ನಿ ಫ್ರೆಂಡ್ಸ ಹೋಗೋಣಂತ. ನಾವು ಇವಾಗ ಫಸ್ಟಿಗೆ ಮೊಬೈಲ್ ಶಾಪಿಗೆ ಬಂದೇವಿ ನೋಡ್ರಿ. ಶಾಪ್ ಅಂದ್ರೆ ಇದು ಕವರ್ ಅದು ಸಿಗ್ತಾವಲ್ಲ, ಅಲ್ಲಿ ಬಂದೀವಿ. ಯಾಕಂದ್ರೆ ನನ್ನ ಮೊಬೈಲ್ ಕವರ್ ಭಾಳ ಅಂದ್ರೆ ಭಾಳ ಹಳೇದಾಗಿತ್ತು ನೋಡ್ರಿ. ಯಾವಾಗಲೂ ನಾನು ಸಿಂಪಲ್ ಆಗಿ ಪ್ಲೇನ್ ಒಳಗೆ ತೊಗೋತಿದ್ನಿ. ಈ ಸಲ ಸ್ವಲ್ಪ ಚೇಂಜ್ ಇರಲಿ, ಎಲ್ಲ ಹುಡುಗಿರು ತೊಗೋತಾರಲ್ಲ ಅದೇ ಥರ ನಾನು ಕೂಡ ತೊಗೊಳ್ಬೇಕು, ಯೂಸ್ ಮಾಡಬೇಕು ಅಂದ್ಕೊಂಡು ಪಿಂಕ್ ಒಳಗೆ ಡಿಸೈನ್ ಇರುವಂಥದ್ದು ತೊಗೊಂಡೆ ನೋಡ್ರಿ. ಹೆಂಗೈತಿ ಹೇಳ್ರಿ. ಆಮೇಲೆ ನನ್ನ ಮೊಬೈಲ್ ಅವಾಗವಾಗ ಚಲ್ತಾನೆ ಇರ್ತೇನೆ, ಮತ್ತು ನಮ್ಮ ಚಿನ್ನು ಕೂಡ ಯೂಸ್ ಮಾಡ್ತಿರ್ತಾನೆ, ಬೀಳ್ತಾನೆ ಇರ್ತೈತಿ. ಅದಕ್ಕೆ ನನ್ನ ಮೊಬೈಲ್ ಸ್ಕ್ರೀನ್ ಸ್ವಲ್ಪ ಅಲ್ಲೇ ಇಲ್ಲೇ ಹೊಡೆದಿತ್ತು ನೋಡ್ರಿ. ಅದಕ್ಕೆ ಅದನ್ನು ಕೂಡ ಹಾಕಿಸ್ಬೇಕಂತೇಳಿ ಕೊಟ್ಟಿದ್ದೇನೆ. ನೋಡ್ಬೋದ ಎಷ್ಟು ನೀಟಾಗಿ ಎಲ್ಲ ಒರೆಸಿ ಅವರು ಹಾಕಕ್ಕೆ ರೆಡಿ ಮಾಡಕತ್ತಾರ. ನಾವು ಕೂಡ ಈ ಥರ ತೊಗೊಂಡು ಬಂದು ಹಾಕ್ಬೋದು, ಬಟ್ ಅದೆಲ್ಲ ಮಾಡ್ಬೇಕಂದ್ರೆ ಭಾಳಷ್ಟು ತೊಗೊಂಡು ಬರ್ಬೇಕು ನೋಡ್ರಿ, ಒಂದೊಂದಾಗ ಕೊಡಂಗಿಲ್ಲ. ನಾವು ಬಂದಿರುವಂಥ ಗಲ್ಲಿ ಯಾವುದಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಅಂದರೆ ಬೆಳಗಾವಿದವ್ರು ಯಾರಾದರೂ ನೋಡ್ತಾ ಇದ್ರೆ ನಾವು ಇವಾಗ ಕವರ್ ಹಾಕ್ಸಕ್ಕೆ ಬಂದೇವಲ್ಲ, ಇದು ಯಾವ ಗಲ್ಲಿ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನೋಡೋಣಂತ. ಇವತ್ತು ಫಸ್ಟ್ ಟೈಮ್ ಮಾರ್ಕೆಟ್ ಒಳಗೆ ಅಕ್ಕಿ ತೊಗೊಳತ್ತೀವಿ ನೋಡ್ರಿ. ಯಾಕಂದ್ರೆ ಲೇಟ್ ಆಗೈತಿ, ಮತ್ತು ಡಿಮಾರ್ಟ್ಗೆ ಹೋಗಿ ಅಕ್ಕಿ ತೊಗೊಂಡು ಹೋಗ್ಬೇಕಂದ್ರೆ ಲೇಟ್ ಆಗ್ತೈತಿ. ಅದಕ್ಕೆ ನೋಡೋಣ ಅಂತ ಇಲ್ಲಿ ಹೆಂಗಿರ್ತಾವೆ, ಹೆಂಗೆ ಸಿಗ್ತಾವೆ ಅಂತ ಹೇಳಿ. ಬಾಲ್ ಹೆಂಗ್ರಿ ಇವ? ಬಾಲ್ ಐತೆ, 1 ನಂಬರ್ ಬಾಲ್. ಕಿತ್ನಾ? 30 ರೂಪಾಯಿ. ₹30 ಅಂತ ನೋಡ್ರಿ. ಸಾದಾ ಅದ ಗೋಧಿ ಪ್ಲಾಸ್ಟಿಕ್ ಒಂದು ಹರಿತು ನೋಡ್ರಿ. ಇದು ಇದ್ರ ಕುಟ್ಟಿದ್ದು ಹುಗ್ಗಿ ಮಾಡ್ತಾರಲ್ಲ ಆ ಗೋಧಿ ತಂದು ಹಿಂಗೆ ತೆಗೆದು ಹಿಂಗೆ ಇಟ್ನಿ. ಒಮ್ಮೆ ಅದು ಬಿದ್ದು ಅವೆಲ್ಲ ಗೋಧಿ ತೊಗೊಂಬಂದೀವಿ. ಆಮೇಲೆ ಸೋಪ್ ಇರಾಕಿಲ್ಲ, ಬಟ್ಟೆ ಒಗ್ಯಾಕ ಸೋಪ್. ಆಮೇಲೆ ಇಲ್ಲ ಇರಾಕಿಲ್ಲ. ಆಮೇಲೆ ಇವ ನಮಗೆ ತಿನ್ನಾಕ ಟೇಸ್ಟಿ ಹತ್ತಿರ್ತಾವ, ಕರ್ಕೊಂಡು ತಿನ್ನಾಕ. ಸೊ ಅದಕ್ಕೆ ಆಮೇಲೆ ತೆಂಗಿನಕಾಯಿ ಒಂದು ತೊಗೊಂಡ್ವಿ ಎಮರ್ಜೆನ್ಸಿಗೆ. ಆಮೇಲೆ ಮಸಾಲ ಐಟಮ್ಸ್ ಬೇಕಾಗಿದ್ದು ಅನ್ನೋದು ತೊಗೊಂಡ್ವಿ. ಬಿಸ್ಕೆಟ್, ಸ್ವೀಟ್ ಬಿಸ್ಕೆಟ್ ನೋಡ್ರಿ. ಆಮೇಲೆ ಅಕ್ಕಿ ಇವತ್ತು ಇಲ್ಲೇ ತೊಗೊಂಡು ಬಂದ್ವಿ ಮಾರ್ಕೆಟ್ ಒಳಗೆ, ಡಿಮಾರ್ಟ್ಗೆ ಹೋಗಲಿಲ್ಲ. ಆಮೇಲೆ ಏನದು ಈರುಳ್ಳಿ, ಕ್ಯಾಬೇಜು, ಕೊತ್ತಂಬರಿ, ಕಾಯಿಪಲ್ಯದು ತೊಗೊಂಡು ಬಂದೇವಿ. ಇಷ್ಟೇ ನೋಡ್ರಿ. ನಮ್ಮ ಚಿನ್ನು ಈಗ ಬಿದ್ದೈತೆ, ಹರಿದೈತದ, ಇನ್ನಷ್ಟು ಹರಿದು ಬಿಡ್ತಾನೆ ಈಗ. ಅಲ್ಲ ಚಿನ್ನು? ಅದು ಹಾಕಕ್ಕೆ ಬರಂಗಿಲ್ಲ ಚಿನ್ನು, ಅದು ಪ್ಲಾಸ್ಟಿಕ್ ಒಳಗೆ ಹಾಕಿ. ಹಾಂ ಪ್ಲಾಸ್ಟಿಕ್ ಒಳಗೆ ಹಾಕ್ಬೇಕು, ಸಾವಕಾಶ ಹಾಕಿ ನೋಡಂದ್ರೆ. ಸ್ಲೋ ಆಗಿ ನೋಡಿ ಹಾಕು. ಗುಡ್ ಬಾಯ್, ಗುಡ್ ಬಾಯ್.
ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂತ ಹೇಳಿ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಗುಡ್ ನೈಟ್.